ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳು 2024-25ನೇ ಸಾಲಿನ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿರಿ ಅಮೌಂಟು ನಮಗೆ ಕ್ರೆಡಿಟ್ ಆಗುತ್ತೋ ಅಥವಾ ಇಲ್ಲ, ಮತ್ತು ಕ್ರೆಡಿಟ್ ಆದರೆ 15,000 ರೂಪಾಯಿ ಅಮೌಂಟ್ ಯಾವಾಗ ಬರುತ್ತೆ, ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಬರ್ತಾ ಇಲ್ಲ ಅಂತ ಹೇಳಿದ್ರು. ಎಸ್ ಫ್ರೆಂಡ್ಸ್, ಈಗ ಇಂಜಿನಿಯರಿಂಗ್ ಪದವಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅಮೌಂಟ್ ಕ್ರೆಡಿಟ್ ಸ್ಟಾರ್ಟ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಬೇರೆ ಬೇರೆ ಕ್ಯಾಟಗರಿ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಕ್ರೆಡಿಟ್ ಸ್ಟಾರ್ಟ್ ಆಗಿದೆ. ಆ ಬಗ್ಗೆ ಲೈವ್ನಲ್ಲಿ ತೋರಿಸ್ಕೊಡ್ತೀನಿ, ಮತ್ತು ಅದ್ರ ಜೊತೆಗೆ ವಿತ್ ಪ್ರೂಫ್ ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ತಪ್ಪದನ್ನು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಹಿಂದುಳಿದ ಕಲ್ಯಾಣ ಇಲಾಖೆ ವತಿಯಿಂದ ಅರ್ಜಿ ಸಲ್ಲಿಸತಕ್ಕಂಥ ವಿದ್ಯಾರ್ಥಿಗಳು ಯಾರು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಅರ್ಜಿ ಸಲ್ಲಿಸಿರ್ತಾರೆ, ಮತ್ತು ಅವ್ರ ಜೊತೆಗೆ ಏನಪ್ಪ ಅಂದರೆ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಿ ಹಾಸ್ಟೆಲಲ್ಲಿ ಸೀಟ್ ಸಿಗದೇ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಪ್ರತಿ ತಿಂಗಳು 1,500 ರೂಪಾಯಿ ಅಂತೇಳಿ 15,000 ರೂಪಾಯಿ 10 ತಿಂಗಳಿಗೆ ಅವರಿಗೆ ಸ್ಯಾಂಕ್ಷನ್ ಮಾಡುತ್ತೆ. ಆಲ್ರೆಡಿ ಅರ್ಜಿ ಸಲ್ಲಿಸಿ ವೇಟ್ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ಗುಡ್ ನ್ಯೂಸು, ಈಗ ನಿಮ್ಮ ಅಮೌಂಟ್ ಕ್ರೆಡಿಟ್ ಸ್ಟಾರ್ಟ್ ಆಗಿದೆ. ಫ್ರೆಂಡ್ಸ್, ಈಗ ಆಲ್ರೆಡಿ ಇಂಜಿನಿಯರಿಂಗ್ ಕಾಲೇಜ್ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ಪೆಂಡಿಂಗ್ ಇತ್ತು, ಅವೇಟೆಡ್ ಇತ್ತು, ಅದು ಎಸ್ ಆಗಿದೆ, ಮತ್ತು ಪುಷ್ ಡಿಬಿಟಿ ಕೂಡ ಎಸ್ ಆಗಿ ಅವ್ರಿಗೆ 15,000 ರೂಪಾಯಿ ಜಮಾ ಆಗಿ UTR ನಂಬರು ಮತ್ತು ಅದರ ಜೊತೆಗೆ ಅವರ ಅಕೌಂಟ್ನಲ್ಲಿ ಕೂಡ ಜಮಾ ಆಗಿದೆ. ಫ್ರೆಂಡ್ಸ್, ಆ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮ್ಮ ಫ್ರೆಂಡ್ಸಿಗೆ ಕೂಡ ಇದನ್ನು ಶೇರ್ ಮಾಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ 2024-25ನೇ ಸಾಲ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾರ್ಯಾರು ಇರ್ತಾರೆ, ಸೊ ಅಂಥ ಒಂದು ವಿದ್ಯಾರ್ಥಿಗಳು ಅವರ ಅಮೌಂಟ್ನ ಕೂಡ ಕ್ರೆಡಿಟ್ ಮಾಡಿ ಅವರ ಅಮೌಂಟ್ನು ಕೂಡ ಅರ್ಜಿ ಸಲ್ಲಿಸಿದ್ದಾರೆ ಅಂದರೆ ಅಂಥ ಒಂದು ವಿದ್ಯಾರ್ಥಿಗಳು ಕೂಡ ಕ್ರೆಡಿಟ್ ಆಗಿದೆ. ಸೊ ಹಾಗಾಗಿ ಅಂಥ ಒಂದು ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಡೀಟೇಲ್ಸ್ಗಳು ಏನು ಅಪ್ಡೇಟ್ ಮಾಡ್ತಾ ಇದ್ದಾರೆ, ಸೊ ಅಂಥ ಒಂದು ವಿದ್ಯಾರ್ಥಿಗಳು ಒಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತೀನಿ. 24-25ನೇ ಸಾಲಿನ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳದು ವಿತ್ ಸ್ಕ್ರೀನ್ಶಾಟ್ ಕೂಡ ತೋರಿಸ್ಕೊಡ್ತೀನಿ. ಯಾಕಂದರೆ ಕಮ್ಯುನಿಟಿ ಗೈಡ್ಲೈನ್ಸ್, ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಇರೋದ್ರಿಂದ ನಾನು ಲೈವ್ನಲ್ಲೇ ಅವ್ರ ಅಕೌಂಟ್ ನಂಬರು ಡೀಟೇಲ್ಸ್ನ ತೋರ್ಸೋಕ್ಕಾಗಲ್ಲ. ಸೊ ಹಾಗಾಗಿ ನಿಮಗೆ ವಿತ್ ಪ್ರೂಫ್ ಕೂಡ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿಗಳು 24-25 ಸಾಲ ಅರ್ಜಿ ಕೂಡ ಸಲ್ಲಿಸಿದ್ದಾರೆ, ಮತ್ತು ಅದ್ರ ಜೊತೆಗೆ ಅಪ್ಲಿಕೇಶನ್ ಕೂಡ ವೆರಿಫಿಕೇಷನ್ ಆಗಿದೆ. ಅವ್ರದ್ದು ಆ್ಯಸ್ ಪರ್ ಡೇಟಾ ರಿಸೀವ್ಡ್ ಫ್ರಮ್ ದಿ ಯೂನಿವರ್ಸಿಟಿ ಅಥವಾ ಬೋರ್ಡ್, ನಿಮ್ಮ ಬೋರ್ಡ್ ಅಥವಾ ಯೂನಿವರ್ಸಿಟಿಯಿಂದ ಆ ಡೇಟಾ ಏನು ರಿಸಿರುತ್ತೆ ಕಾಲೇಜ್ನಲ್ಲಿ ವೆರಿಫಿಕೇಷನ್ ಕೂಡ ಬರಲಿಕ್ಕೆ. ಸೊ ಇದು ಸಹಕಾರಿ ಆಗುತ್ತೆ. ಅವ್ರ ಅರ್ಜಿ ಕೂಡ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿ, ಇಂಜಿನಿಯರಿಂಗ್ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ಕೂಡ ಅವ್ರದ್ದು ಅಪ್ಲಿಕೇಶನ್ ಹಾಕಿದ್ರು. ಸೊ ಅವ್ರ ಅಪ್ಲಿಕೇಶನ್ ಡೇಟ್ ಬಂದ್ಬಿಟ್ಟು ಅಕ್ಟೋಬರ್ನಲ್ಲಿ ಅರ್ಜಿ ಸಲ್ಲಿಸಿದ್ರು, 21 ಅಕ್ಟೋಬರ್ 2024 ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸೇರ್ತಕ್ಕಂಥ ವಿದ್ಯಾರ್ಥಿಗಳು. ಸೊ ಅಂಥ ಒಂದು ವಿದ್ಯಾರ್ಥಿಗಳು ಅರ್ಜಿನೂ ಕೂಡ ವೆರಿಫಿಕೇಷನ್ ಆಗಿದೆ. ಕಾಲೇಜ್ ಲೆವೆಲ್ ವೆರಿಫಿಕೇಷನ್, ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್ನಲ್ಲಿ ಕೂಡ ತಾಲೂಕು ಆಫೀಸರ್ ವೆರಿಫಿಕೇಷನ್, ಥರ್ಡ್ ಲೆವೆಲಲ್ಲಿ ಕೂಡ ಪುಷ್ ಡಿಬಿಟಿ ಆಗಿದೆ. ಹಾಗೆ ಫೋರ್ತ್ ಲೆವೆಲಲ್ಲಿ ಕೂಡ ಅವ್ರದ್ದು ಅಮೌಂಟ್ ಕ್ರೆಡಿಟ್ ಕೂಡ ಆಗಿದೆ. ಫ್ರೆಂಡ್ಸ್, ಇಲ್ಲಿ ನೋಡಿ ಫ್ರೆಂಡ್ಸ್, ಅವ್ರದ್ದು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸೇರ್ತಕ್ಕಂಥ ವಿದ್ಯಾರ್ಥಿಗಳು ಪುಷ್ ಡಿಬಿಟಿ ಕೂಡ ಎಸ್ ಆಗಿ, ಅಪ್ಲಿಕೇಶನ್ ವೆರಿಫಿಕೇಷನ್ ಅಟ್ ದಿ ತಾಲೂಕು ಲೆವೆಲ್, ಅಟ್ ದಿ ಕಾಲೇಜ್ ಲೆವೆಲ್ ಕೂಡ ಎರಡೂ ಕೂಡ ಆಗಿ, ಸೊ ಅಪ್ರೂವ್ಡ್ ಕೂಡ ಎಸ್ ಆಗಿದೆ. ಅವ್ರಿಗೆ ನೋಡಿ ಫ್ರೆಂಡ್ಸ್, ಫೀ ಕನ್ಸೆಷನ್ ಅಮೌಂಟ್ ಅಂತೇಳಿ 18,000 ರೂಪಾಯಿ ಫೀ ರಿಂಬರ್ಸ್ಮೆಂಟ್ ಅಂತ ಏನು ಕರಿತೀವಿ ಇಂಜಿನಿಯರಿಂಗ್ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು, ಮತ್ತು ಅದರ ಜೊತೆಗೆ ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕೊಮಿಡೇಷನ್ ಸ್ಕೀಮ್ ಅಂತ 15,000 ರೂಪಾಯಿ ಕೂಡ ಸ್ಯಾಂಕ್ಷನ್ ಆಗಿದೆ. ಫ್ರೆಂಡ್ಸ್, ಸೊ ಆ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ಅಮೌಂಟ್ ಕೂಡ ಏನಪ್ಪ ಅಂದರೆ ನೋಡಿ, ಪೇಮೆಂಟ್ ರೆಸ್ಪಾನ್ಸ್ ರಿಸೀವ್ಡ್ ಎಸ್, ಫೀ ಕನ್ಸೆಷನ್ ಅಮೌಂಟ್ ಏನಾಗಿದೆ ಅವೇಟೆಡ್ ಇದೆ, ಪುಷ್ ಡಿಬಿಟಿ ಕೂಡ ಎಸ್ ಆಗಿದೆ, ಮತ್ತು ಅದ್ರ ಜೊತೆ ಪೇಮೆಂಟ್ ಅಪ್ರೂವ್ಡ್ ಬೈ DDO ವಿದ್ಯಾಸಿರಿ ಅಮೌಂಟ್ ಏನಿದೆಯಲ್ಲ, ಸೊ ಅದು ಅಪ್ರೂವ್ ಆಗಿದೆ. 15,000 ರೂಪಾಯಿನೂ ಕೂಡ ಅವ್ರ ಅಕೌಂಟಿಗೆ ಜಮಾ ಆಗಿರ್ತಕ್ಕಂಥ ಡೀಟೇಲ್ಸ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. 27/2/2025 ಅಂದರೆ ಫೆಬ್ರವರಿ, ಅಕ್ಟೋಬರ್ ತಿಂಗಳಲ್ಲಿ ಯಾರು ಅರ್ಜಿ ಸಲ್ಲಿಸಿದ್ರು ಅಂಥ ಒಂದು ವಿದ್ಯಾರ್ಥಿ ಪೆಂಡಿಂಗ್ ಇತ್ತಲ್ಲ, ಅವ್ರದ್ದು ಅಮೌಂಟ್ ಕ್ರೆಡಿಟ್ ಸ್ಟಾರ್ಟ್ ಆಗಿದೆ. ಸೊ ಇದೇ ಫೆಬ್ರವರಿ 27, 2025 ಅವ್ರದ್ದು ಪುಷ್ ಡಿಬಿಟಿ ಕೂಡ ಆಗಿತ್ತು, ಮತ್ತು ಅದ್ರ ಜೊತೆಗೆ ಅಪ್ಲಿಕೇಶನ್ ವೆರಿಫಿಕೇಷನ್ ಕೂಡ ಆಗಿತ್ತು, ಮತ್ತು ಅಮೌಂಟ್ ಕೂಡ ಎಸ್ ಆಗಿತ್ತು. ಹಾಗಾಗಿ ಆ ವಿದ್ಯಾರ್ಥಿ ಕೂಡ ಕ್ರೆಡಿಟ್ ಆಗಿ UTR ನಂಬರ್ ಜನರೇಟ್ ಆಗಿದೆ. ಟೋಟಲ್ ಅಮೌಂಟ್ 15,000 ರೂಪಾಯಿ, ಮತ್ತು ಇನ್ನೂ ಕೂಡ ಫೀ ಕನ್ಸೆಷನ್ ಅಮೌಂಟ್ ಏನಿದೆ 18,000 ರೂಪಾಯಿ ಇನ್ನೂ ಕೂಡ ಅವ್ರಿಗೆ ಬಂದಿಲ್ಲ. ಸೊ ಇಂಜಿನಿಯರಿಂಗ್ ಯಾರು ಓದ್ತಾ ಇದ್ದಾರೆ ಅಂಥ ಒಂದು ವಿದ್ಯಾರ್ಥಿ ಒಂದು ಬಿಗ್ ನ್ಯೂಸ್ ಅಂತಲೇ ಹೇಳ್ತೀನಿ. ಯಾಕೆಂದರೆ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳದ್ದು ಕೂಡ ಇನ್ನೂ ಕೂಡ ಪೆಂಡಿಂಗ್ ಇತ್ತು. ಅಂಥ ಒಂದು ವಿದ್ಯಾರ್ಥಿಗಳು ಯಾರು ಅಕ್ಟೋಬರ್ನಲ್ಲಿ ನವೆಂಬರ್ನಲ್ಲಿ ಅರ್ಜಿ ಸಲ್ಲಿಸಿದರೆ ಅವರೆಲ್ಲ ಅಮೌಂಟ್ ಕೂಡ ಕ್ರೆಡಿಟ್ ಸ್ಟಾರ್ಟ್ ಆಗಿದೆ. ಫ್ರೆಂಡ್ಸ್, ನೀವು ಕೂಡ ಚೆಕ್ ಮಾಡ್ಕೊಳ್ಳಿ, ನಿಮ್ಮದು ಕೂಡ 15,000 ರೂಪಾಯಿ ಹಣ ಬಂದಿದೆ ಅಥವಾ ಇಲ್ಲ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಹಾಗೆ ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟು, ಹಾಗೆ ನಿಮಗೆ ಬೇರೆ ಏನಾದರೂ ಡೌಟ್ಸ್ಗಳಿದ್ದರೆ ಅಥವಾ ನಿಮ್ಮ ಅಮೌಂಟ್ ಇನ್ನೂ ಜಮಾ ಆಗಿಲ್ಲ ಅಂದರೆ ಅಂಥ ಒಂದು ವಿದ್ಯಾರ್ಥಿಗಳು ಕೂಡ ತಪ್ಪದೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಆ ವಿದ್ಯಾರ್ಥಿದು ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಫ್ರೆಂಡ್ಸ್, ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟು. ಸೊ ಹಾಗಾಗಿ ವಿಡಿಯೋದ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.